ಇದಕ್ಕೆ 50,000 ಬರಲ್ಲ ಮೇಡಮ್. ನನಗೆ ದುಡ್ಡು ತುಂಬಾ ಅರ್ಜೆಂಟ್ ಇದೆ, ಏನಾದ್ರೂ ಮಾಡಿ. ಕಷ್ಟ ಮೇಡಮ್, ಇದಕ್ಕೆಲ್ಲ ಬರಲ್ಲ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಏನು ಮಗಳಿಗೆ ಸಹಾಯ ಮಾಡ್ಬೇಕು ಅಂತ ಮೈ ಮೇಲಿರೋ ಒಡವೆನೆಲ್ಲ ಅಡ ಇಟ್ಟಿರೋ ಹಾಗಿದ್ಯಲ್ಲ. ನನ್ನ ಮಗಳಿಗೋಸ್ಕರ ನಾನು ಕಷ್ಟಪಡದೆ ಬೇರೆ ಇನ್ಯಾರಮ್ಮ ಕಷ್ಟಪಡ್ತಾರೆ? ಪಡೋ ಕಷ್ಟ ಕೆಲ್ಸಕ್ಕೆ ಬರೋ ಹಾಗಿದ್ರೆ ಪರವಾಗಿಲ್ಲ. ನೀವ್ ಎಷ್ಟೇ ಕಷ್ಟಪಟ್ರು ನಾಶ ಮಾಡೋದಕ್ಕೆ ಹಿಂದೆ ನಾನಿದ್ದೀನಲ್ಲ. ಚರಿತ್ರೆನ ಓದು ಸಂಪದ. ಇಂಥವ್ರಿಗೆಲ್ಲ ಕೊನೆಯಲ್ಲಿ ಏನಾಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಬುದ್ಧಿ ಇಲ್ದಿರೋರು ಏನೋ ಆಗ್ಬಿಡ್ತಾರೆ, ಆದ್ರೆ ನನ್ನಂತವ್ರಲ್ಲ. ಕೆಟ್ಟ ದಾರಿ ಹಿಡಿದು ಹೋಗೋ ನಿನ್ನಂಥವ್ರಿಗೆ ಎದುರಾಳಿನೇ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಕೊನೆಗೆ ಆ ಕೆಟ್ಟ ದಾರಿನೇ ನಿನ್ನ ವಿನಾಶಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ನಿನ್ನಂಥವ್ಳು ಅರ್ಥ ಮಾಡ್ಕೋಬೇಕು. ತಪ್ಪು ಮಾಡಿದ್ದು ನಾನಲ್ಲ, ನಿನ್ನ ಅಳಿಯ, ನಿನ್ನ ಮಗಳು. ಅದಕ್ಕೆ ಮೈ ಮೇಲಿರೋ ವಸ್ತುನ ಮಾರ್ಕೊಳ್ಳೋ ಪರಿಸ್ಥಿತಿಗೆ ಬಂದಿರೋದು. ಕೆಟ್ಟವರ ನಡವಳಿಕೆನೆ ಒಳ್ಳೆಯವರ ಗೆಲುವಿಗೆ ಬುನಾದಿ ಆಗುತ್ತೆ. ನಿನ್ನಂಥವ್ರು ಇದ್ದಾಗ್ಲೇ ಸಂಪದ ಗೆಲ್ಲಲೇಬೇಕು ಅನ್ನೋ ಹಠ ಹುಟ್ಟೋದು. ನಿಮ್ಮಂಥವ್ರ ಕೈಯಿಂದ ತಿನ್ನೋ ಒಂದೊಂದು ಏಟುನು ಹಠನ ಜಾಸ್ತಿ ಮಾಡಿ ಕಠಿಣವಾಗೋ ಹಾಗೆ ಮಾಡುತ್ತೆ. ಇವಾಗ ನಿಮ್ಮ ಮಗಳು ನಿಮ್ಮ ಅಳಿಯ ಹಾಗೆ ತಯಾರಾಗ್ತಾರೆ ಅಂತ ಹೇಳ್ತಿದ್ದೀರಾ? ಆ ಅವಕಾಶ ನಾನು ಕೊಡೋದೇ ಇಲ್ವಲ್ಲ. ಇವತ್ತು ಮಾರೋದಕ್ಕೆ ಮೈ ಮೇಲೆ ಒಡವೆನಾದ್ರೂ ಇತ್ತು, ಅದು ಕೂಡ ಮುಗ್ದು ಹೋಗಿ ಕೊನೆಗೆ ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟ ಪಡೋ ಸ್ಥಿತಿಗೆ ತಗೊಂಡ್ ಬರ್ತೀನಿ. ಅಲೆ ಎಷ್ಟೇ ದೊಡ್ಡದಾಗಿ ಬಂದ್ರೂ ತೀರಕ್ಕೆ ಹೊಡೆದು ವಾಪಸ್ ಹೋಗುತ್ತೆ. ನಿನ್ನ ಪರಿಸ್ಥಿತಿ ಕೂಡ ಹಾಗೇನೆ, ಒಂದ್ ರೀತಿಲಿ ಅಲೆ ಇದ್ದ ಹಾಗೆ. ನೋಡ್ತಾ ಇರಿ, ನಿಮ್ ಮಗಳಿಗೂ ನಿಮ್ ಅಳಿಯಂಗೂ ಒಬ್ರನ್ ಕಂಡ್ರೆ ಒಬ್ರು ಆಗದೆ ಇರೋ ದಿನ ಬಂದೇ ಬರುತ್ತೆ. ಇಷ್ಟಾದ್ರೂ ನಿನಗೆ ಇನ್ನೂ ಬುದ್ಧಿನೇ ಬರ್ಲಿಲ್ಲ ಅಲ್ಲ. ಒಳ್ಳೆಯವ್ರ ಮನಸ್ಸು ಜೊತೆ ಆಟ ಆಡ್ಬೇಡ ಸಂಪದ. ಕೊನೆಗೆ ಅದೇ ನಿನಗೆ ಪೆಟ್ಟು ಕೊಡೋ ಹಾಗೆ ಮಾಡುತ್ತೆ. ನಾನು ಕೊಡೋ ಏಟ್ಗೆ ತಡ್ಕೊಳಕ್ಕಾಗ್ದೆ ನೀವು ನಿಮ್ಮವರು ಅಂತ ಪರಿಸ್ಥಿತಿಗೆ ಬರ್ತೀರೇನೋ. ನನಗಂತ ಪರಿಸ್ಥಿತಿ ಬರಲ್ಲ. ಬರ್ದೇ ಇರೋ ಹಾಗೆ ನಿನ್ನನ್ನ ನೀನ್ ನೋಡ್ಕೊ. ಹೊರಗ್ನವ್ರಿಗೋಸ್ಕರ ಸ್ವಂತದವ್ರನ್ನ ಶತ್ರುಗಳನ್ನಾಗಿ ಮಾಡ್ಕೊಂಡು ತಪ್ಪು ಮೇಲೆ ತಪ್ಪು ಮಾಡ್ತಿದ್ಯಾ. ಕೊನೆಗೊಂದು ದಿವಸ ನಿನ್ನ ಮೇಲೆ ನಿನಗೆ ಅಸಹ್ಯ ಹುಟ್ಟುತ್ತೆ. ಎಚ್ಚರವಾಗಿರು. ಪಾರ್ವತಿ, ಜಾಸ್ತಿ ಯೋಚನೆ ಮಾಡಬೇಡ, ನಿನ್ನ ಆರೋಗ್ಯ ಹಾಳಾಗುತ್ತೆ. ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆನೆ ಕಷ್ಟಪಡ್ತಿದ್ರೆ ಯೋಚನೆ ಮಾಡದೆ ಹೇಗಿರೋದು ರೀ? ಅದೇನು ಎದುರ್ಸಕ್ಕಾಗದೇ ಇರೋಂಥ ಕಷ್ಟ ಏನೂ ಅಲ್ಲ. ಆದರೆ ಏನು ಮಾಡಕ್ ಹೋಗ್ತೀವೋ ಅದಕ್ಕೆಲ್ಲ ದಮಯಂತಿ ಅಡ್ಡಿ ಮಾಡ್ತಾಳೆ. ಸರಿ, ಪರಿಸ್ಥಿತಿಗಳು ಕೈ ಮೀರಿ ಹೋದಾಗ ನೋಡ್ಕೊಂಡು ಸುಮ್ಮನೆ ಇರ್ತೀವ? ಅಷ್ಟೇ ಅಲ್ವಾ ಅತ್ಯಮ್ಮ? ನಿಮ್ಮ ಮಗಳು ಮಾತಿಗೆ ನೀವೇನು ಬೇಜಾರು ಮಾಡ್ಕೋಬೇಡಿ. ಮಗಳು ಮಾಡಬೇಕಾಗಿರೋ ಸಮಾಧಾನನ ಅಳಿಯ ಮಾಡ್ತಿದ್ದಾನೆ. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಅಮ್ಮ, ನಿಮ್ಮ ಹತ್ರ ಒಂದು ವಿಷಯ ಕೇಳೋಣ ಅಂತಿದ್ದೀನಿ. ಕೇಳ ಅನುಪಮ. ಮನೆ ಹೊರಗಡೆ ಒಂದು ಮ್ಯಾಚಿಂಗ್ ಸೆಂಟರ್ನ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಮ್ಮ. ಚೆನ್ನಾಗಿದೆ. ಮಗಳು ಉದ್ಯೋಗ ಮಾಡ್ತಾ ಇದ್ರೆ ತಾಯಿ ವ್ಯಾಪಾರ ಮಾಡ್ತಾಳೆ ಅಂತಾಯ್ತು. ಮನೆ ಬಗ್ಗೆ ಜವಾಬ್ದಾರಿಯಿಂದ ಯೋಚನೆ ಮಾಡೋರ್ಗೆ ಅಂತ ಯೋಚನೆಗಳು ಬರುತ್ತೆ, ನಿನ್ನಂತವ್ರಿಗೆ ಬರಲ್ಲ. ಹೇಳಿಮ್ಮ, ನೀವು ಸರಿ ಅಂದ್ರೆ ಆದಷ್ಟು ಬೇಗ ಶುರು ಮಾಡ್ತೀನಿ. ಈಗ ಅದ್ರ ಅಗತ್ಯ ಏನಿದೆ ಅನುಪಮ? ಇಲ್ಲಿವರೆಗೂ ನಮಗೆ ಹಣದ ಕೊರತೆ ಬಂದೇ ಇರ್ಲಿಲ್ಲಮ್ಮ. ಇರೋದೇ ಸಾಕು ಅನ್ಕೊಂಡಿದ್ವೇ ಹೊರತು ಮುಂದಕ್ಕಿನ್ನೂ ಬೇಕಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಅದಕ್ಕೆ ಒಂಥರ ಕೊರತೆ ಬಂದಾಗ ಆಗೋಗಿದೆ. ಅದು ಕೂಡ ನನಗೋಸ್ಕರ ಅಲ್ಲಮ್ಮ. ಕಲ್ಯಾಣಿ ಮುಂದಕ್ಕೆ ಓದ್ಬೇಕು ಅಂದ್ರೆ
ಹಣ ಬೇಕೇ ಬೇಕಲ್ವಾ? ಶಾಪನ್ನು ಓಪನ್ ಮಾಡಿ ಅದ್ರಲ್ಲಿ ಬಂದ ಹಣನ ಕಲ್ಯಾಣಿ ಕಾಲೇಜ್ ಫೀಸ್ಗೆ ಮತ್ತೆ ಬುಕ್ಸ್ಗೆ ಕೊಡಬಹುದು ಅನ್ಕೊಂಡಿದ್ದೀನಿ. ಇಡು ಈಗ ಅದೊಂದೇ ಬಾಕಿ. ನನ್ನ ಮಗ ಮಾತು ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ಬಾಯಿ ಮುಚ್ಕೊಂಡು ಎಲ್ಲ ನೋಡ್ತಿದ್ದೀನಿ. ಅದನ್ನೇ ಮೇಂಟೈನ್ ಮಾಡು, ಈ ಮನೆ ಶಾಂತವಾಗಿರುತ್ತೆ. ನೀವು ಸ್ವಲ್ಪ ಸುಮ್ಮನೆ ಕೂತ್ಕೋತೀರಾ? ಮೊದ್ಲೇ ದುಡ್ಡಿಲ್ಲ ಅಂತ ಒದ್ದಾಡ್ತಾ ಇದ್ರೆ ನಿನ್ ಶಾಪನ್ ಹೇಗ್ ಮಾಡ್ತೀಯಾ? ಆ ಅಂಗಡಿಗೆ ಬ್ಲೌಸು, ಫಾಲ್ಸು, ಹುಕ್ಕು, ಮೆಟೀರಿಯಲ್ಸು ಎಲ್ಲಿಂದ ಕೊಂಡ್ಕೊಳ್ಳೋದು? ಯಾವಾಗ ಲಾಭ ತಗೊಳ್ಳೋದು? ಮಗಳ ಫೀಸ್ಗೆ ದುಡ್ಡಿಲ್ಲ ಅಂತಂದ ಮೇಲೆ ಅಂಗಡಿ ಇಡೋದಿಕ್ಕೆ, ಮೆಟೀರಿಯಲ್ನ ಕೊಂಡ್ಕೊಳ್ಳೋದಿಕ್ಕೆ ದುಡ್ಡಿಲ್ಲಿಂದ ಬರುತ್ತೆ. ನಿಜಾನೇ ಅಲ್ವಾ ಅದ್ಗೆ? ಮ್ಯಾಚಿಂಗ್ ಸೆಂಟರ್ ಇಡೋದು ಅಂದ್ರೆ ಚಿಕ್ಕ ವಿಷಯನಾ? ಅದಕ್ಕೆ ದುಡ್ಡು ಬೇಡವಾ? ಅದನ್ನೆಲ್ಲ ಯೋಚನೆ ಮಾಡೇ ನಾನು ಈ ನಿರ್ಧಾರ ತಗೊಂಡಿರೋದು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕಲ್ಯಾಣಿ ಕಾಲೇಜ್ ಫೀಸ್ನ ನಾನು ಈಗಾಗಲೇ ಕಟ್ಬಿಟ್ಟಿದ್ದೀನಿ. ಇನ್ನು ಶಾಪ್ಗೂ ಕೂಡ ಹಣದ ಅವಶ್ಯಕತೆ ಇರೋದಿಲ್ಲ. ನಮ್ಮ ಸ್ಟೋರ್ ರೂಮಲ್ಲಿರೋ ಬ್ಲೌಸ್ ಪೀಸಸ್ಸು, ಡ್ರೆಸ್ ಮೆಟೀರಿಯಲ್ಸು, ದಾರಗಳು, ಸ್ಯಾರಿ ಕುಚ್ಚು ಇದೆಲ್ಲ ಇದೆಯಲ್ಲಮ್ಮ. ಮೆಟೀರಿಯಲ್ಸ್ ಎಲ್ಲ ನಮ್ಮ ಹತ್ರನೇ ಇರೋದ್ರಿಂದ ಹೊರಗಡೆ ಕೊಂಡ್ಕೊಳ್ಳೋ ಅಂತ ಅಗತ್ಯನೂ ಇಲ್ಲ. ಮತ್ತೆ ನಾವು ನೇಯ್ದಿರೋ ಸ್ಯಾರಿನಲ್ಲಿ ಬ್ಲೌಸ್ ಪೀಸು ಇದೆಯಲ್ವಾ? ಇಲ್ಲೆಲ್ಲಿದೆ? ಅಮ್ಮ ಪರ್ಮಿಷನ್ ಕೊಟ್ರೆ ಬಣ್ಣ ಹಿಡಿದೇ ಇರೋ ಸೀರೆಗಳು, ನೇಯ್ಗೆ ಸರಿಯಾಗಿ ಬೀಳ್ದಿರೋ ಸೀರೆಗಳಲ್ಲಿ ಬ್ಲೌಸ್ ಪೀಸ್ಗಳನ್ನ ಕಟ್ ಮಾಡಿ ಅದನ್ನೇ ಅಂಗಡಿಲಿ ಇಟ್ಬಿಡ್ತೀನಿ. ಅದೆಲ್ಲ ಸೀರೆಯಾಗಿ ಉಪಯೋಗಕ್ಕೆ ಬರ್ದೇ ಹೋದ್ರು ಬ್ಲೌಸ್ ಪೀಸ್ ಆಗಾದ್ರೂ ಉಪಯೋಗಕ್ಕೆ ಬರುತ್ತಲ್ಲ. ನಾವೇ ಮ್ಯಾಚ್ ಮಾಡಿ ಅಲ್ಲಿ ಇಟ್ಬಿಟ್ರೆ ತಗೊಳ್ಳೋರು ತುಂಬಾ ಸಂತೋಷವಾಗಿ ತಗೊಳ್ತಾರಲ್ಲಮ್ಮ. ಒಳ್ಳೆ ಯೋಚನೆ ಅನುಪಮ. ನೀನ್ ಹೇಳಿದ್ದು ಸರಿಯಾಗಿದೆ, ಹಾಗೆ ಮಾಡು. ಶೌರ್ಯ, ನಿನ್ಗೋಸ್ಕರನೇ ಕಾಯ್ತಿದ್ದೆ ಶೌರ್ಯ. ಯಾಕೆ? ಏನೋ ನೀನ್ ನೋಡ್ತಿದ್ರೆ ಪಾಪ ಅನ್ಸುತ್ತೆ, ಅದಕ್ಕೆ. ನನ್ನನ್ನು ನೋಡಿದ್ರೆ ಯಾಕೆ ಹಾಗೆ ಅನಿಸ್ತಾ ಇದೆ ನಿನಗೆ? ಏನಿದೆ ಅಂತಿದ್ಯಲ್ಲ ಶೌರ್ಯ, ನಿನ್ ಹೆಂಡತಿ ಬಾಯಿ ಬಿಟ್ಟು ಕೇಳಿದ್ಲು ಅಲ್ವಾ ಅಂತ ಓದು ಅಂತ ಹೇಳ್ದೆ. ಆದ್ರೆ ದುಡ್ಡು ಮಾತ್ರ ಅರೇಂಜ್ ಮಾಡಕ್ಕಾಗ್ಲಿಲ್ಲ. ಆದ್ರೆ ಅವ್ರ ಅಮ್ಮ ನೋಡು, 1 ಗಂಟೆಯಲ್ಲಿ ದುಡ್ಡು ತಗೊಂಡ್ ಬಂದು ಮಗಳ ಕೈಯಲ್ಲಿ ಕೊಟ್ಬಿಟ್ರು. ಅಮ್ಮ ಕೊಟ್ಟಿದ್ದ? ಹೆಂಡತಿ ಆದವಳು ಕಷ್ಟ ಸುಖ ಏನೇ ಇದ್ರು ಗಂಡನ ಜೊತೆ ಹಂಚ್ಕೋತಾಳೆ. ಆದ್ರೆ ನಮ್ ಕಲ್ಯಾಣಿ ಏನೋ ವಿಚಿತ್ರ. ನಿಮ್ಮಮ್ಮ ಎಷ್ಟ್ ಸರ್ತಿ ಹೇಳಿದ್ರು ಕೂಡ ಎಲ್ಲ ಅವ್ರಮ್ಮಂಗೆ ಹೇಳ್ತಾಳೆ, ಅವ್ರ ಮಾತೆ ಕೇಳ್ತಾಳೆ. ಫೀಸ್ ಏನೋ ಕಟ್ಟಿದ್ರು ಸರಿ, ಅಟ್ಲೀಸ್ಟ್ ನಿನ್ಗೊಂದ್ ಮಾತಾದ್ರೂ ಹೇಳಿದ್ರಾ? ಇಲ್ಲ ಅಲ್ವಾ? ನೀನೇನೋ ಅವಳ ಆಸೆ ಪಡ್ತಾಳೆ ಅಂತ ಓದ್ಕೋ ಅಂತಂದೆ. ಕಲ್ಯಾಣಿ ಏನೋ ಅವ್ರ ಅಮ್ಮ ಕಟ್ಟಿರೋ ಫೀಸಲ್ಲಿ ಹ್ಯಾಪಿಯಾಗಿ ಕಾಲೇಜಿಗೆ ಹೋಗ್ತಾಳೆ. ಪಾಪ ನಿನ್ನನ್ ಮಾತ್ರ ಎಲ್ರ ದೃಷ್ಟಿಲೂ ಕೈಲಾಗ್ದಿರೋ ಒಂಥರ ಮಾಡ್ಬಿಟ್ಲು. ಹೋಗ್ಲಿ, ಆವೇಶದಲ್ಲಿ ಬಂದು ಫೀಸ್ ಏನೋ ಕಟ್ಟಿದ್ದಾರೆ ಅಲ್ವಾ ಅಂತ ನೀನ್ ಡ್ರೆಸ್ ಆದ್ರೂ ತಂದ್ಕೊಡು ಅಂದ್ರೆ ಹೇಗ್ ತಂದ್ಕೊಡ್ತೀಯಾ? ಈಗ ನಿನಗೆ ನಿನ್ ಹೆಂಡತಿ ಸಂಪಾದನೆ ಮೇಲೆ ಡಿಪೆಂಡ್ ಆಗೋ ಪರಿಸ್ಥಿತಿ ಇದೆ ಅಲ್ವಾ? ಯಾಕೆ ಚಿಕ್ಕಮ್ಮ ಏನೋ ಹೇಳ್ತಾ ಇದ್ದೀರಾ? ಫೀಸ್ ಕಟ್ಟಿದ್ರ? ಕಟ್ಟಿದ್ವಿ. ಮತ್ತ ಆ ವಿಷಯ ನನಗೆ ಯಾಕೆ ಹೇಳಿಲ್ಲ? ಹೇಗೂ ಹೇಳ್ತಾಳೆ. ಹೆಂಡತಿ ಕೇಳಿದ್ಲು ಅಂದ್ ಕೂಡ್ಲೆ ಅಮ್ಮ ಏನ್ ಅಂದ್ಕೋತಾಳೋ ಏನೋ ಅಂತ ಯೋಚಿಸ್ದೆ ಸರಿ ಅಂದ್ಬಿಟ್ಟೆ. ಇನ್ನು ಭಯ ಭಕ್ತಿ ಎಲ್ಲಿರುತ್ತೆ? ನೀನ್ ಆ ಕಾಕಿ ಬಟ್ಟೆ ಬಿಚ್ಚಿಟ್ಟೆ ನೋಡು, ಆವತ್ತೇ ಹೋಯ್ತೋ ನಿನ್ ಮೇಲೆ ಇದ್ದಿದ್ ಮರ್ಯಾದೆ. ಏನೋ ಇದೆ ಅಂತ ನಾಟಕ ಮಾಡ್ಕೊಂಡೇ ಇದ್ಲು. ಈಗ ಅದ್ರ ಅವಶ್ಯಕತೆನೂ ಇಲ್ದೇ ಇರೋದ್ರಿಂದ ನಿಜ ಸ್ವರೂಪ ಹೊರಗಡೆ ಬಂದಿದೆ ಅಷ್ಟೇ. ಅತ್ತೆ, ಆಫೀಸರ್ ಮೇಲೆ ನನಗ್ ಮರ್ಯಾದೆ ಇಲ್ಲ ಅಂದ್ರೆ ಏನರ್ಥ? ಆಫೀಸರ್ ನಿಮಗ್ ಹೇಳ್ಬೇಕು ಅಂತಾನೆ ಬಂದೆ, ಅಷ್ಟ್ರಲ್ಲಿ ಯಾವ್ದೋ ಫೋನ್ ಬಂತು ಅಂತ ಆಚೆ ಹೋದ್ರಿ. ಇಷ್ಟ ಬೇಗ ಅಮ್ಮ ಫೀಸ್ ದುಡ್ಡನ್ನ ಕಟ್ತಾರೆ ಅಂತ ನಿಜವಾಗ್ಲೂ ಯೋಚನೆ ಮಾಡಿರ್ಲಿಲ್ಲ. ನಿಮ್ಮಮ್ಮ ಕಟ್ಟಿದ್ರು,
ನೀನ್ ಕಟ್ಟಿಸ್ದೆ, ಮಧ್ಯದಲ್ಲಿ ನನ್ನನ್ನ ಕೆಲ್ಸಕ್ಕೆ ಬಾರದೇ ಇರೋನ್ ಹಾಗೆ ಮಾಡಬೇಕು ಅನ್ಕೊಂಡಿದ್ದೀರಾ? ನೀನ್ ಹೇಳ್ಬೇಕು ಅನ್ಕೊಂಡಿದ್ದನ್ನ ನಾನು ಕೇಳಿಸ್ಕೊಳ್ದೆ ಹೊರಟೋದೆ. ಓಕೆ, ಅಮ್ಮ ಬಂದು ಕೊಡ್ಬೇಕಾದ್ರೆ ಬೇಡ, ನಮ್ಮ ಯಜಮಾನ್ರಿದ್ದಾರೆ, ಅವ್ರು ಕಟ್ತಾರೆ ಅಂತನಾದ್ರೂ ಹೇಳ್ಬೇಕು ತಾನೆ. ಇನ್ನೂ ನಿನ್ಗೆ ಅರ್ಥ ಆಗ್ತಿಲ್ವಾ ಶೌರ್ಯ? ನಿನ್ ಕೈಲಿ ಆಗಲ್ಲ ಅಂತ ತಾನೆ ಅವ್ರ ಅಮ್ಮನ ಕೈಲಿ ಕಟ್ಸಿದ್ದು. ಇನ್ನು ನೀನು ಕಟ್ತೀಯ ಅಂತ ಹೇಗೆ ಹೇಳ್ತಾಳೆ? ಅತ್ತೆ, ಯಾಕೆ? ಅದೇ ನಿಜ ಅಲ್ವಾ? ಶೌರ್ಯ, ನೀನ್ ಕಲ್ಯಾಣಿನ ಅಪಾರ್ಥ ಮಾಡ್ಕೊಳ್ತಿದ್ಯಾ ಕಡು. ನಾನು ಕಲ್ಯಾಣಿಗೆ ಯಾವತ್ತೂ ಏನನ್ನೂ ಮಾಡಿರ್ಲಿಲ್ಲ. ಒಬ್ಬಳು ತಾಯಿಯಾಗಿ ನಾನು ಇದನ್ನೆಲ್ಲ ಮಾಡ್ಬೇಕು ಅನ್ಕೊಂಡೆ. ಕೊನೆ ಪಕ್ಷ ಈ ಸಂತೋಷನಾದ್ರೂ ನನಗೂಡ್ಸು. ನಿನಗ್ ಸಂತೋಷನೇ, ನಮಗೆ ಅಲ್ವಾ ದುಃಖ? ದಮಯಂತಿ, ದಯವಿಟ್ಟು ಗಂಡ ಹೆಂಡತಿರ ಮಧ್ಯೆ ನಿನ್ ತಲೆ ತೋರಿಸಿ ಚಿಕ್ಕ ಚಿಕ್ಕ ವಿಷಯಗಳನ್ನು ದೊಡ್ಡ ಬೆಟ್ಟದ ಹಾಗೆ ಮಾಡಬೇಡ. ನೋಡು ಶೌರ್ಯ, ಫೀಸ್ ಕಟ್ಟೋದು ಒಂದು ದೊಡ್ಡ ವಿಷಯ ಅಂತ ನಾನು ಯಾವತ್ತೂ ಅನ್ಕೊಳ್ಳಿಲ್ಲ. ಗಂಡನಾಗಿ ನೀನು ಅವಳನ್ನ ಓದಿಸ್ಬೇಕು ಅನ್ಕೊಂಡ್ರೆ ತಾಯಿಯಾಗಿ ಇದೊಂದು ಚಿಕ್ಕ ಸಹಾಯ ನಾನ್ ಮಾಡ್ಬೇಕು ಅಂತ ಅನ್ಕೊಂಡೆ. ಅದು ತಪ್ಪು ಅಂತ ನಿನಗೆ ಯಾಕೆ ಅನ್ನಿಸ್ತು? ಕಲ್ಯಾಣಿನ ಯಾಕೆ ಹೀಗೆ ನಿಂದಿಸ್ತಾ ಇದೆಯೋ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಕಣೋ. ಆಫೀಸರ್, ಟೀಮ್ ಲೀಡರ್. ಆದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಕಂಡೀಷನ್ ಇದೆ. ನಾನು ಕಲ್ಯಾಣಿಗೆ ಯಾವತ್ತೂ ಏನನ್ನೂ ಮಾಡಿರ್ಲಿಲ್ಲ. ಒಬ್ಬಳು ತಾಯಿಯಾಗಿ ನಾನು ಇದನ್ನೆಲ್ಲ ಮಾಡ್ಬೇಕು ಅನ್ಕೊಂಡೆ. ಕೊನೆ ಪಕ್ಷ ಈ ಸಂತೋಷನಾದ್ರೂ ನನಗೂಡ್ಸು. ನಾನು ಯಾಕಷ್ಟೊಂದು ಎಮೋಷನಲ್ ಆದೆ? ಕಲ್ಯಾಣಿ ಕೆಲಸ ಮಾಡಬೇಕು ಅನ್ಕೊಂಡಿರೋದು ನನಗೋಸ್ಕರನೇ ಅಲ್ವಾ? ಅನುಪಮಮ್ಮ ದುಡ್ಡು ಕಟ್ಟಿದ್ರೆ ಅದ್ರಲ್ಲಿ ತಪ್ಪೇನಿದೆ? ತನ್ನ ಮಗಳಿಗೋಸ್ಕರ ಅಷ್ಟಾದ್ರೂ ಮಾಡಿದ್ದಾರೆ ಅಂದ್ರೆ ತಪ್ಪಲ್ವಲ್ಲ? ಕಲ್ಯಾಣಿ ಓದ್ ನಿಲ್ಲೋದಕ್ಕೂ ನಾನೇ ಕಾರಣ ಆದೆ. ಆದ್ರೆ ಯಾವತ್ತೂ ಕೂಡ ಕಲ್ಯಾಣಿ ಆ ವಿಷಯಕ್ಕೆ ಬೇಜಾರು ಮಾಡ್ಕೊಳ್ಳಿಲ್ಲ. ಆದ್ರೂ ಅವಳೀಗ ಓದ್ತೀನಿ ಅಂದ್ರೆ ನಾನು ಯಾಕೆ ಬೇಜಾರು ಮಾಡ್ಕೋತಾ ಇದ್ದೀನಿ? ನೋ, ನಾನು ತಪ್ಪು ಮಾಡಿದೆ. ನನ್ನ ಪರ್ಸನಲ್ ಫೀಲಿಂಗ್ಸ್ನ ಅವಳ ಮೇಲೆ ಕೋಪ ಮಾಡ್ಕೊಂಡು ತೋರಿಸ್ದೆ. ಅವಳು ಕೆಲಸಕ್ಕೆ ಕಾಲೇಜ್ಗೆ ಹೋಗ್ತಿದ್ದಾಳೆ ಅಂದ್ರೆ ಒಳ್ಳೆ ಡ್ರೆಸ್ಗಳನ್ನ ಪರ್ಚೇಸ್ ಮಾಡಬೇಕು. ಬಟ್ ದುಡ್ಡೆಲ್ಲಿಂದ ತರಲಿ? ಏನ್ ಮಾಡ್ಲಿ? ಸೇಟು ಕಾಲ್ ಮಾಡ್ತೀನಿ. ಹಲೋ ಶೌರ್ಯ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸೇಟು. ಹೇಳಿ ಸರ್, ನೀವೇನಾದ್ರೂ ಮುಖ್ಯವಾದ ವಿಷಯ ಇದ್ರೆ ಮಾತ್ರನೇ ಫೋನ್ ಮಾಡೋದು. ಏನಿಲ್ಲ ಸೇಟು, ಕಾಲೇಜಿಗೆ ಹೋಗೋ ಹುಡುಗಿಗೆ ಒಂದು 4 ಜೊತೆ ಒಳ್ಳೆ ಬಟ್ಟೆ ಬೇಕು. ಹೊಸ ಮಾಡಲ್ಸ್ ತುಂಬಾ ಬಂದಿದೆ, 4 ಜೊತೆ ಸಾಕಾಗುತ್ತಾ ನಿಮಗೆ? ಹಾ ಹಾ, ಆದರೆ ದುಡ್ಡನ್ನ ನೆಕ್ಸ್ಟ್ ವೀಕ್ ಕೊಡ್ತೀನಿ, ಪರವಾಗಿಲ್ಲ ಅಲ್ವಾ? ಅಲ್ಲ ಸರ್, ದುಡ್ಡು ಕೇಳಿದ್ ನಾನು ನಿಮ್ಗೆ ಒಳ್ಳೆ ಡಿಸೈನ್ಸ್ ನೋಡಿ ಕಳಿಸ್ಕೊಡ್ತೀನಿ ನಾನು ನಿಮ್ಗೆ. ಕಳಿಸ್ಕೊಡಿ ಸೇಟು, ಥ್ಯಾಂಕ್ ಯು ಸೋ ಮಚ್. ಓಕೆ ಶೌರ್ಯ ಸರ್.
ಅಮ್ಮರೇ ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಬಾಲಾಜಿ, ಶಾಪಿಗೆ ಬೇಕಾಗಿರೋ ಐಟಮ್ಗಳೆಲ್ಲ ಎಲ್ಲೆಲ್ಲಿದೆಯೋ ಅದನ್ನೆಲ್ಲ ತಗೊಂಡು ಹೋಗೋಣ ಅಂತ ಬಂದೆ. ನನಗೆ ಹೇಳಿದ್ರೆ ನಾನೇ ಮಾಡ್ತಿದ್ನಲ್ಲ ಅಮ್ಮರೇ. ಹೋಗ್ಲಿ ಬಿಡು ಬಾಲಾಜಿ. ನೋಡು, ಆ ಶೆಲ್ಫ್ ಗಟ್ಟಿಯಾಗಿದೆಯಾ ನೋಡು, ಹೋಗಿ ನೋಡು. ಏನ್ ಮಾಡ್ತಿದ್ದೀರಮ್ಮ? ಶಾಪ್ಗೆ ಕೆಲವು ಐಟಮ್ಗಳು ಬೇಕಲ್ಲ, ಅದನ್ನ ತಗೊಂಡು ಹೋಗೋಣ ಅಂತ. ಸರಿ, ನಾವು ಕೂಡ ಹೆಲ್ಪ್ ಮಾಡ್ತೀವಿ. ಬನ್ನಿ ಬಾಬಾ, ನಡಿ. ಆ ಅನುಪಮ ಅಮ್ಮ ಕಲ್ಯಾಣಿದೆ ಟೈಮ್ ಅಂದ್ರೆ ಹೀಗ್ ಅನ್ಕೊಂಡ ತಕ್ಷಣ ಆಗೋಗುತ್ತೆ. ನೋಡಿದ್ರಾ? ನೋಡ್ತಾ ಇದ್ದೀನಿ. ಈ ವೈಭವ ಎಷ್ಟು ಕಾಲ, ಅವ್ರ ಜಾತಕ ಎಷ್ಟು ಕಾಲ ಚೆನ್ನಾಗಿರತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ದಮಯಂತಿ, ನೀವು ಬನ್ನಿ, ಬೇಗ ಆಗೋಗುತ್ತೆ. ನಾನ್ ಬರಲ್ಲ. ಅಯ್ಯೋ, ನಾನು ಬರಲ್ಲ. ನನ್ ಮೇಕಪ್ ಹಾಳಾಗೋಗುತ್ತೆ. ಬರಲ್ವೇ? ಬರಲ್ಲ ನೀನು. ಮನೆ ಮೇಲಿರೋ ದೃಷ್ಟಿ ಬೊಂಬೆ ತರ ಹಾಗೆ ನೋಡ್ತಾ ಇರ್ತೀಯ. ಕಲ್ಯಾಣಿ, ಕಲ್ಯಾಣಿ ಏನಾಯ್ತು? ಅಯ್ಯೋ, ರಕ್ತ ಬರ್ತಿದ್ಯಲ್ಲ. ಕಲ್ಯಾಣಿ, ಏನಾಯ್ತಮ್ಮ? ಏನೂ ಆಗಿಲ್ಲಮ್ಮ. ಅಯ್ಯೋ ರಾಮ, ರಕ್ತ ಬರ್ತಿದೆ ನೋಡು. ಶೌರ್ಯ, ಇವಳನ್ನ ಕರ್ಕೊಂಡು ಹೋಗಿ ಗಾಯಕ್ಕೆ ಸ್ವಲ್ಪ ಅರಿಶಿನ ಹಚ್ಚು. ಬಾ ಕಲ್ಯಾಣಿ. ನೀನು ಹೋಗಮ್ಮ, ಇದಾರಲ್ವಾ ನೋಡ್ಕೊಳ್ತಾರೆ. ನೀ ಕರ್ಕೊಂಡು ಹೋಗಿ ಶೌರ್ಯ. ಬೇಗ ಕರ್ಕೊಂಡು ಹೋಗು ಶೌರ್ಯ. ನಾವು ನೋಡ್ಕೋತೀವಿ, ನೀವು ಹೋಗು. ಬಾ ಕಲ್ಯಾಣಿ. ಹೋಗು ಕಲ್ಯಾಣಿ. ಬಾಲಾಜಿ, ಅಮ್ಮರೇ, ಇದನ್ನು ಹೊರಗಡೆ ಇಡೋಣ ಬಾ. ಸರಿ ಅಮ್ಮರೇ. ಬಾ ಬಾಲಾಜಿ. ಮೆಲ್ಲಿಗೆ ನೋಡ್ಕೊಂಡು ತಗೊಂಡ್ ಬನ್ನಿ. ಯಾಕೆ ಆಫೀಸರ್ ಅಷ್ಟು ನೋವು ಪಡ್ತಾ ಇದ್ದೀರಾ? ಚಿಕ್ಕ ಗಾಯ ಅಲ್ವಾ, ಕಡಿಮೆ ಆಗುತ್ತೆ. ಅದು ಹೇಗೆ ಕಡಿಮೆ ಆಗುತ್ತೆ? ನೀನು ಕಾಲೇಜ್ಗೆ ಬುಕ್ಸ್ನ ತಗೊಂಡು ಹೋಗ್ಬೇಕೆ ಹೊರತು ಹೀಗೆ ಏಟ್ ಮಾಡ್ಕೊಂಡಲ್ಲ. ಅವಾಗವಾಗ ಗಾಯ ಕೂಡ ಒಳ್ಳೇದೇ ಮಾಡುತ್ತೆ ಆಫೀಸರ್. ಇವಾಗ ಏನು ಒಳ್ಳೇದಾಗಿದೆ ಕಲ್ಯಾಣಿ? ಈ ಗಾಯ ಆಗಿದ್ರಿಂದಾನೇ ಅಲ್ವಾ ಈ ಆಫೀಸರ್ ನನ್ನ ಪ್ರೀತಿಯಿಂದ ನೋಡ್ಕೋತಾ ಇರೋದು? ಅಂದ್ರೆ ಇಷ್ಟು ದಿನ ನೋಡ್ಕೋತಿರ್ಲಿಲ್ವಾ? ಅದ್ರಲ್ಲಿ ಪ್ರೀತಿ ಮಾತ್ರನೇ ಇತ್ತು. ಆದ್ರೆ ಈಗ ನನ್ ಮೇಲೆ ನಿಮಗಿರೋಂತ ಶ್ರದ್ಧೆ, ನನ್ಗಾಗಿ ಪರಿತಪಿಸ್ತಿರೋದು ಎಲ್ಲ ಕಾಣಿಸ್ತಾ ಇದೆ. ನಿನಗೆಷ್ಟೇ ಚಿಕ್ಕ ಕಷ್ಟ ಬಂದ್ರೂ ನನ್ನಿಂದ ತಡ್ಕೊಳಕ್ಕಾಗಲ್ಲ ಕಲ್ಯಾಣಿ.
ನೀವಿರುವಾಗ ನನ್ಗೆ ಯಾವ ಕಷ್ಟನೂ ಬರಲ್ಲ ಆಫೀಸರ್. ಒಂದ್ ವೇಳೆ ಬಂದ್ರೂನು ಇಲ್ಲಿ ನೋಡಿ, ಆ ಕಷ್ಟ ಕೂಡ ಈ ತರ ಸಂತೋಷ ಕೊಡುತ್ತೆ. ನಿನಗ ಕೆಲಸ ಮಾಡೋ ಅವಶ್ಯಕತೆ ಇದೆಯಾ?